ನಮಸ್ಕಾರ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಕ್ಲಾಸ್ 1, 2 ಎರಡನೇ ದಿವಸದ ಮಾತ್ರ ಲೈಕ್ಸು ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್. ಆ ಥರ ಮಾಡಬೇಡಿ. ಆದಷ್ಟು ಜಾಸ್ತಿ ನೀವು ಕೊಡೋ ಫೀಸ್ ಏನಂದರೆ ನನಗೆ ಲೈಕ್ ಮಾತ್ರ ನಾನು ಕೇಳೋದು. ಆದಷ್ಟು ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಅನ್ನೋರಿಗೆ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ 3ನೇ ದಿನದ ಕ್ಲಾಸ್ ಏನಿದೆ ಅನ್ನೋದನ್ನು ನಾವು ನೋಡೋಣ. ನಾನೀಗ ನೋಡಿ ಮಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಮಷಿನ್ ಮನೇಲಿ ಇರೋರಿಗೆ ಗೊತ್ತಿರುತ್ತೆ. ನಾನು ಟೈಲರಿಂಗ್ ಕಲಿತೀನಿ, ಕಲಿತು ಮಿಷನ್ ತೊಗೊತೀನಿ ಅನ್ನೋರು ಕೂಡ ತುಂಬ ಜನ ಇದ್ದಾರೆ. ಆ ಥರ ಇರೋರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಈಗ ನೀವು ನೋಡಿ ಮಷಿನ್ನು ನಿಮ್ಮ ಮನೇಲಿ ಯಾವುದಾದ್ರೂ ಇದ್ದರೂ ಸರಿ, ಎಲ್ಲ ಥರದ ಮಷಿನ್ನದನ್ನು ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲೂ ಇದು ನೋಡಿ ಫಸ್ಟು ಬರೋದು ಇದು ಸಿಂಗಲ್ ಮಷಿನ್. ಇದು ಮಷಿನ್ನು ಈ ಥರ ಇರುತ್ತೆ. ಇದು ಸಿಂಗಲ್ ಮಷಿನ್ನು. ಇದಕ್ಕೆ ಯಾವುದೇ ರೀತಿ ರಫ್ ಹೊಡೆಯೋದಿರೋದಿಲ್ಲ, ಹಾಗೆಯೇ ಪ್ರೆಷರ್ ಪುಟ್ ಲಿಫ್ಟರ್ ಇರೋದಿಲ್ಲ. ಈ ರೀತಿಯಾಗಿ ಸಿಂಗಲ್ ಮಷಿನ್ ಇರುತ್ತೆ. ಇದರಲ್ಲಿ ಕಂಪ್ನಿ ನೀವು ಯಾವ್ದು ಬೇಕಿದ್ದರೂ ತೊಗೋಬೋದು. ಹೆಚ್ಚು ಕಡಿಮೆ ಇದು ಒಂದು 6,000 ರೂಪಾಯಿಗೆ ನಿಮಗೆ ಸಿಗ್ಬೋದು ಅಂತ ಅಂದ್ಕೊತೀನಿ. ಹೆಚ್ಚು ಕಡಿಮೆ ಒಂದು 500 ಹೆಚ್ಚು ಕಡಿಮೆ ಇರ್ಬೋದು ಅಷ್ಟು ಬಿಟ್ಟರೆ ಈ ಮಷಿನ್ ನಿಮಗೆ ಅಷ್ಟರಲ್ಲಿ ಸಿಗುತ್ತೆ. ನೀವೇನಾದರೂ ನಮ್ಗೆ ಅಷ್ಟೊಂದು ಈ ಸದ್ಯಕ್ಕೆ ಬೇಡ, ನಾವು ಏನಾದರೂ ಸೆಕೆಂಡ್ ಹ್ಯಾಂಡ್ ತೊಗೊತೀವಿ ಅನ್ನೋ ಹಾಗಿದ್ದರೂ 2,000, 2,500, 3 ಮಿಷನ್ ಎಷ್ಟು ವರ್ಷ ಸರ್ವಿಸ್ ಆಗಿರುತ್ತೆ ಅವ್ರ ಹತ್ರ, ಆ ಥರ ಅದ್ರ ಮೇಲೆ ನಿಮಗೆ ಮಷಿನ್ಗಳು ಕೂಡ ಸಿಗುತ್ತೆ. ಸೆಕೆಂಡ್ ಹ್ಯಾಂಡಲ್ಲಿ ಕೂಡ ನೀವು ಈ ಥರದ್ದು ತೊಗೋಬೋದು. ಇದು ನೋಡಿ ಫ್ರೆಂಡ್ಸ್, ಅದು ಸಿಂಗಲ್ ಮಷಿನಿಗೆ ಬಂದು ನೀಡಲ್ ಈ ಥರ ಇರುತ್ತೆ. HA ಅನ್ನೋದು ಸಿಂಗಲ್ ಮಷಿನಿಗೆ ಬರುತ್ತೆ. ಆನಂತರ ಸಿಂಗಲ್ ಮಷಿನಿಗೆ ಬಾಬಿನ್ಸ್ ನೋಡಿ ಈ ಥರ ಇರುತ್ತೆ. ಕೇಸು ಈ ಥರ ಇರುತ್ತೆ. ಇದು ಬಂದು ಬಾಬಿನ್, ಇದನ್ನು ಕೇಸ್ ಅಂತಾರೆ. ಇದು ಬಾಬಿನ್ ಕೇಸ್. ಇದು ನಾವು ಮೇಲೆ ಏನು ಮಷಿನಿಗೆ ದಾರ ಹಾಕ್ತೀವಿ ಅದನ್ನು ಮೇಲೆ ತರೋದು. ಈ ಮಷಿನ್ನಲ್ಲಿರೋ ಈ ಸ್ಟಿಚ್ಚು ಕೆಳಗೆ ಮೇಲೆ ಬರ್ತವೆ. ಇದು ಬಾಬಿನ್ ಕೇಸು. ಪ್ರತಿಯೊಂದು ಮಷಿನ್ಗೂ ಬಾಬಿನ್ ಕೇಸ್ ಕಂಪಲ್ಸರಿ ಇರಲೇಬೇಕು. ಸಿಂಗಲ್ ಮಷಿನಿಗೆ ಇದು ನೀಡಲ್ ನೋಡಿ ಈ ಥರ ಇರುತ್ತೆ. ಫ್ಲ್ಯಾಟ್ ಆಗಿರುತ್ತೆ. ಇದು ಫ್ಲ್ಯಾಟ್ ಆಗಿರೋದನ್ನು ನಾವು ಈ ಕಡೆ ಹಾಕ್ಕೋಬೇಕಾಗುತ್ತೆ. ಈ ಥರ ಹಾಕಿದಾಗ ಸಿಂಗಲ್ ಮಷಿನಿಗೆ ಬೇರೆ, ಡಬಲ್ ಮಷಿನಿಗೆ ಬೇರೆ ಬೇರೆ ಇರುತ್ತೆ ನೀಡಲ್ ಅನ್ನೋದು. ನೋಡಿ ಈ ಥರ ಇರುತ್ತೆ. ಈಗ ನಾವು ಮಷಿನ್ನ ಹೇಗೆ ಮೂವ್ ಮಾಡೋದು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಕಾಲನ್ನ ಕರೆಕ್ಟಾಗಿ ನಾವು 2 ಕಾಲು ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ವೀಲ್ ಇರುತ್ತಲ್ಲ, ಈ ವೀಲ್ನ ನಾವು ಈ ಕಡೆ ಕುತ್ಕೊಂಡಿರ್ತೀವಲ್ಲ ನಮ್ಮ ಕಡೆಗೆ ತಿರುಗಿಸ್ಕೋಬೇಕು. ಈ ಥರ ಉಲ್ಟಾ ಹೋಗುವಾಗಿಲ್ಲ. ಇದು ಈ ಥರ ಮುಂದೆ ಬರಬೇಕು. ಈ ಥರ ಮುಂದೆ ನಾವು ವೀಲ್ನ ತಿರುಗಿಸಿದಾಗ, ನಾವು ವೀಲ್ ತಿರುಗಿಸ್ತಾ ಇದ್ದರೆ ಈ ಪೆಡಲ್ಲು ಆ ರೀತಿಯಾಗಿ ಮೂವ್ ಆಗ್ತಾ ಇರುತ್ತೆ. ನೋಡಿ ಯಾವ ರೀತಿಯಾಗಿ ವೀಲ್ ತಿರುಗಿಸಿದಾಗ ಪೆಡಲ್ ಯಾವ ಕಡೆ ವಾಲುತ್ತೆ, ನೀವು ಆ ಕಡೆ ಪ್ರೆಷರ್ ಹಾಕಿದ್ರೆ ಅಂದರೆ ಖಂಡಿತವಾಗ್ಲೂ ನೀವು ಮಷಿನ್ನ ರನ್ ಮಾಡ್ಬೋದು. ಏನು ಒಂದು 5 ನಿಮಿಷ ನೀವು ಟೈಮ್ ಕೊಟ್ಟು ಇದ್ರ ಮೇಲೆ ನೀವು ಟ್ರೈನಿಂಗ್ ತೊಗೊಂಡ್ರೆ ಸಾಕು, ಖಂಡಿತವಾಗ್ಲೂ ಇದನ್ನು ನೀವು ಕಲಿಬೋದು. ಇನ್ನು ಡಬಲ್ ಮಿಷನ್ ನೋಡಿ ಫ್ರೆಂಡ್ಸ್, ಇದಕ್ಕೆ ಇನ್ನೊಂದು ದಾರ ಹಾಕೋದು ಹೇಳಲಿಲ್ಲ ನಾನು. ಈ ಥರ ಇರುತ್ತೆ. ಇಲ್ಲಿಂದ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇದರಿಂದ ಈ ರಿಂಗಿಗೆ ಬರಬೇಕು. ಆನಂತರ ಅದಕ್ಕೆ ಬರಬೇಕು. ನಂತರ ಅಲ್ಲೊಂದು ಲಾಕ್ ಇರುತ್ತೆ, ವಂಕಿ ಟೈಪ್ ಇರುತ್ತೆ, ಅದಕ್ಕೆ ಬರಬೇಕು. ಆನಂತರ ನಾವು ನೀಡಲ್ಗೆ ಹಾಕಬೇಕಾಗತ್ತೆ. ನೋಡಿ ಬಾಬಿನ್ ಕೇಸ್ ಹಾಕೋದು ಈ ಥರ ಹಾಕಿ ಲಾಕ್ನ ತೆಗಿಬೇಕಾಗತ್ತೆ ನಾವು. ನೋಡಿ ಇದನ್ನು ಕೇಸಿಗೆ ಬಾಬಿನ್ ನಾವು ಈ ಥರ ಹಾಕ್ಕೋಬೇಕು. ಹಾಕಿ ಒಂದು ಸ್ವಲ್ಪ ದೂರ ದಾರನ ಎಳಿಬೇಕಾಗುತ್ತೆ. ಆವಾಗ ಕರೆಕ್ಟಾಗಿ ಕುತ್ಕೊಂಡಿರುತ್ತೆ. ಅದು ಕೇಸ್ ಹಾಕೋದು ನೋಡಿ ಈ ರೀತಿ ಹಾಕ್ಕೊಂಡು ಈಗೇನು ಬಂತು ಈ ಥರ ಸೌಂಡ್ ಬರಬೇಕು, ಆಗ ಮಾತ್ರ ಅದು ಕರೆಕ್ಟಾಗಿರುತ್ತೆ. ನೋಡಿ ಒಂದು ವೀಲ್ ಒಂದು ಸೈಡ್ ತಿರುಗಿಸಿದ್ರೆ ನಾವು ಈ ರೀತಿ ಬಾಬಿನ್ ಕೇಸಲ್ಲಿರುವಂಥ ದಾರ ಮಷಿನ್ ಮೇಲೆ ಬರುತ್ತೆ. ಆಗ ಅದನ್ನು ನಾವು ಆ ದಾರ ಹಿಂದಕ್ಕೆ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಡಬಲ್ ಮಷಿನ್ನು. ತುಂಬ ವಿಡಿಯೋಗಳಲ್ಲಿ ನೀವು ಈ ಮಿಷಿನ್ನ ನೋಡಿರ್ತೀರ.
ನಾನು ತುಂಬ ವಿಡಿಯೋಗಳಲ್ಲಿ ಈ ಮಷಿನ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಸ್ಪೀಡ್ ಇರುತ್ತೆ ಇದು ಮಷಿನು. ಹಾಗೆಯೇ ಇದಕ್ಕೆ ನೀವು ಈ ರೀತಿ ಮೋಟ್ರು ಹಾಕ್ಸ್ಕೋಬೋದು. ನಾನು ತೊಗೊಳ್ಳುವಾಗ ಮೋಟ್ರು ಎಲ್ಲ ಸೇರಿ 8,000 ಇತ್ತು. 9 ವರ್ಷದ ಹಿಂದೆ ನಾನು ಇದನ್ನು ತೊಗೊಂಡಿದ್ದು. ಈಗೇನಾದರೂ ನೀವು ತೊಗೋಬೇಕಂದ್ರೆ ಒಂದು 11,000, 10,500 ಆ ಥರ ಇರ್ಬೋದು ಅಂತ ಅನಿಸುತ್ತೆ. ಇದರಲ್ಲೂ ಸೆಕೆಂಡ್ ಹ್ಯಾಂಡ್ ಏನಾದರೂ ಇದ್ದರೆ ಬೇಕಿದ್ದರೆ ನೀವು ತೊಗೋಬೋದು. ಅದಕ್ಕೆ ನೋಡಿರಿ, ಈ ಥರ ಪವರ್ ಮಷಿನ್ಗೆ ಈ ಥರ ಪೆಡಲ್ ಬಂದಿರುತ್ತೆ. ಇದನ್ನ ಪ್ರೆಸ್ ಮಾಡಿದಾಗ ಮಷಿನ್ ಮೂವ್ ಆಗುತ್ತೆ. ನೋಡಿ, ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು, ಮಷಿನ್ ಮೂವ್ ಆಗುತ್ತೆ. ಈಗ ನಮ್ಮ ಮನೇಲಿ ಕರೆಂಟ್ ಇಲ್ಲ, ಇಷ್ಟು ಪ್ರೆಸ್ ಮಾಡಿದ್ರೆ ಮೂವ್ ಆಗುತ್ತೆ. ಇದು ಮಷಿನ್ ಆದ್ರೂ ಅಷ್ಟೇ ನೋಡಿ, ಈ ರೀತಿ ವೀಲ್ ತಿರ್ಸಿ, ಈ ರೀತಿ ವೀಲ್ ಇಲ್ಲಿ ತಿರ್ಸಿದಾಗ ಅದು ಯಾವ ಕಡೆ ಪ್ರೆಷರ್ ಬರುತ್ತೆ ಆ ಕಡೆ ನಾವು ಪ್ರೆಷರ್ ಹಾಕಿದಾಗ ಕರೆಕ್ಟಾಗಿ ನಮಗೆ ಮಷಿನ್ ಮೂವ್ ಆಗುತ್ತೆ. ಇದನ್ನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದರೆ ಎಲ್ಲ ಮಷಿನ್ನೂ ಒಂದೇ ಥರ ಇರುತ್ತೆ ಕಂಟ್ರೋಲ್. ಈಗ ನೋಡಿ, ಈ ಮಷಿನಲ್ಲಿ ಸ್ಪೆಷಲ್ ಏನಂದರೆ ಇಲ್ಲಿ ರಫ್ ಹಾಕೋದಿರುತ್ತೆ. ಇದೇನಿದೆ ಇದು ಮಷಿನ್ನ ನಾವು ರಫ್ ಹಾಕುವಂಥದ್ದು. ಇಲ್ಲೇನಿದೆ ಪ್ರೆಷರ್ ಫುಟ್ ಲಿಫ್ಟರ್ ಕೂಡ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಇರುತ್ತೆ. ಇದಕ್ಕೆ ನಾವು ದಾರ ಹಾಕೋದು ಹೇಗೆ ಅಂತ ನೋಡೋಣ. ಇದನ್ನು ಕೂಡ ತುಂಬಾ ಸ್ಪೀಡಾಗಿ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ದಾರ ಹಾಕಬೇಕಾದ್ರೆ ಮೊದಲಿಗೆ ಇಲ್ಲೇ ಹಾಕಬೇಕು. ಇದಕ್ಕೆ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡು ಆಲ್ರೆಡಿ ಅಲ್ಲಿ ಕೊಟ್ಟಿರ್ತಾರೆ. ನಿಮ್ಗೆ 1 ದಿನ 2 ದಿನ ನಿಮ್ಮ ಕೈಯಲ್ಲಿ ಮಷಿನ್ ಇತ್ತು ಅಂದರೆ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ. ಅದು ಯಾವುದು ಕಷ್ಟದ್ದು ಅಂತ ಅನಿಸೋದೇ ಇಲ್ಲ. 1-2 ದಿನ ನೀವು ದಾರ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಮಷಿನ್ನು ಉಲ್ಟಾ ತಿರುಗಬಾರ್ದು. ಉಲ್ಟಾ ತಿರುಗಿದ್ರೆ ಏನಾಗುತ್ತೆ, ಡಬಲ್ ಮಷಿನ್ಗೆ ಏನಾದರೂ ದಾರ ಬಾಬಿನ್ ಕೇಸ್ ಹಾಕುವಾಗ ಏನಾದರೂ ದಾರ ಸಿಗಾಕೊಂತು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದು ತೆಗಿಯೋದಕ್ಕೆ. ಉಕ್ಸಟ್ಟೆಲ್ಲ ಬಿಚ್ಚಿ ಆಮೇಲೆ ಮೆಕ್ಯಾನಿಕ್ಕೆ ಬರಬೇಕಾಗತ್ತೆ, ಆ ರೀತಿ ಆಗುತ್ತೆ. ಆದಷ್ಟು ಡಬಲ್ ಮಷಿನ್ನ ನೋಡಿಕೊಂಡು ನೀವು ತಗೋಬೇಕಾಗತ್ತೆ. ನೋಡಿ, ಸೇಮ್ ಇದೇ ಥರ ಇದಕ್ಕೂ ಸೂಜಿ ಹಾಕೋದು. ಇದಕ್ಕೇನಿದೆ ಸೂಜಿ, ಅದಕ್ಕೆ HA ಅಂತ ಇರುತ್ತೆ. ಈ ಥರ ಡಬಲ್ ಮಷಿನ್ಗೆ ಏನಿರುತ್ತೆ ನೋಡಿ, ಈ ಥರ ಇರುತ್ತೆ. DB ಕಾಣಿಸ್ತಾ ಇದೆಯಾ? DB ಅಂತ ಈ ಥರನೂ ಸಿಗುತ್ತೆ, ಈ ಥರ ಕೂಡ ಸಿಗುತ್ತೆ ನೋಡಿ. ನಂಬರ್ 16 ಯೂಸ್ ಮಾಡೋದು ಈ ಥರ ಇರುತ್ತೆ. ಇದಕ್ಕೂ ಕೇಸ್ ಹಾಕೋದು ಕೂಡ ಅಷ್ಟೇ. 2 ಮಷಿನ್ ನೋಡಿ ಫ್ರೆಂಡ್ಸ್, ಇದರದ್ದು ಕೇಸು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈ ಥರ ಇರುತ್ತೆ ಇದಕ್ಕೆ ಬಾಬಿನ್ ಈ ಥರ ಇರುತ್ತೆ. ಬಾಬಿನು ಫಿಲ್ ಮಾಡೋದು ಎಲ್ಲದೂ ತೋರಿಸ್ಬೇಕಂದ್ರೆ ಖಂಡಿತ ನಾನು 2-3 ವಿಡಿಯೋ ಆದರೂ ಮಾಡಬೇಕಾಗುತ್ತೆ. ಒಂದೇ ವಿಡಿಯೋದಲ್ಲಿ ಎಲ್ಲ ಅಂತಂದರೆ ತುಂಬಾ ಲೇಟ್ ಆಗುತ್ತೆ. ಬಾಬಿನ್ ಸುತ್ತೋದು ಆದಷ್ಟು ಒಂದು ವಿಡಿಯೋನ ಖಂಡಿತ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಇದರಲ್ಲೇ ನಾನು ಲಾಸ್ಟಿಗೆ ಬಾಬಿನ್ನ ಹೇಗೆ ನಾವು ದಾರ ಸುತ್ತೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಇದಕ್ಕೆ ನೋಡಿ, ಕೇಸ್ ಹಾಕೋದು ಸೇಮ್, ಅದು ಸಿಂಗಲ್ ಮಷಿನ್ಗೆ ಏನು ಹಾಕಿದ್ವಿ ನಾವು ಅದೇ ಥರನೇ ಕೇಸ್ ಹಾಕೋದು. ಇಲ್ಲಿ ಕೂಡ ಈ ಥರ ಸೌಂಡ್ ಅಂತೂ ಬರಲೇಬೇಕು ಇದಕ್ಕೆ. ಇದೇ ರೀತಿ ದಾರ ಕೂಡ ಅದನ್ನ ತೆಗಿಬೇಕಾಗತ್ತೆ. ದಾರ ಎಲ್ಲ ಹಿಂದೆ ಹಾಕಿದ್ಮೇಲೆ ಈ ರೀತಿ ಸ್ಟಾರ್ಟಿಂಗ್ ಸ್ಟಿಚ್ ಬರ್ತವೆ. ನೋಡಿ ಫ್ರೆಂಡ್ಸ್, ನಾವು ಬಾಬಿನ್ಗೆ ದಾರ ಹಾಕೋದು ಕಲಿಬೇಕು ಅಂತ ಅಂದರೆ ನಮಗೆ ಕಂಪಲ್ಸರಿಯಾಗಿ 2 ಬಾಬಿನ್ ಬೇಕೇ ಬೇಕು. ಒಂದು ನೋಡಿ, ಇದು ಖಾಲಿ ಇದೆ. ಇದನ್ನು ನಿಮಗೆ ಕರೆಕ್ಟಾಗಿ ಬಾಬಿನ್ನು ಟೈಟಾಗಿ ಸುತ್ತಕ್ಕೆ ಬರುತ್ತೆ ಅಂತ ಅನ್ನೋವರೆಗೂ ನೀವು ಈ ಬಾಬಿನ್ ಏನು ಫಿಲ್ ಮಾಡಿರ್ತೀರ ಇದನ್ನೇ ಇದಕ್ಕೆ ಹಾಕಬೇಕು. ಮತ್ತು ಇದನ್ನೇ ನೀವು ಇದಕ್ಕೆ ಹಾಕಿ ಕಲಿಬೇಕಾಗುತ್ತೆ. ಈ ಥರ ರೀಲಿಂದನೇ ನಾವು ಪ್ರತಿ ಬಾಬಿನೂ ಸುತ್ತಬೇಕು ಅನ್ನೋದೇನೂ ಇಲ್ಲ. ಈ ಥರ ನಮಗೆ ಬರುತ್ತೆ ಅಂತ ಅನ್ನೋವರೆಗೂ ಇದನ್ನು ಇದಕ್ಕೆ ಹಾಕೋದು ಮತ್ತು ಇದನ್ನು ಇದಕ್ಕೆ ಹಾಕೋದು. ಈ ರೀತಿ ಒಂದು 4-5 ಸಲ ಮಾಡೋದ್ರಿಂದ ಬೇಗನೆ ನಾವು ಬಾಬಿನ್ ಸುತ್ತೋದನ್ನು ಕಲಿಬೋದು. ನೋಡಿ, ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಬಾಬಿನ್ ಸುತ್ತೋದಕ್ಕೆ ನಮಗೆ ಈ ಥರ ಒಂದು ಟೂಲ್ ಸಿಗುತ್ತೆ. ಇದರಿಂದ ನೀವು ಈಸಿಯಾಗಿ ಬಾಬಿನ್ ಸುತ್ತೋದು, ಬಿಗಿನರ್ಸಿಗೆ
ಜಲ್ದಿ ಕಲಿಯೋಕ್ಕೆ ಈಸಿ ಆಗುತ್ತೆ. ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ನಾನು ಹೇಳಿದ್ನಲ್ಲ ಆಲ್ರೆಡಿ ಫಸ್ಟೇ ಬಾಬಿನಿಗೆ ಒಂದು ಫುಲ್ ಮಾಡ್ಕೊಂಡಿದ್ದೆ ನಾನು. ಈಗ ಅದನ್ನೇ ಈ ಬಾಬಿನಿಗೆ ನಾವು ಹಾಕ್ಕೊತಾ ಇದ್ದೀವಿ ನೋಡಿ. ಈ ರೀತಿಯಾಗಿ ಸುತ್ಕೋಬೇಕು. ನಮ್ಮ ಕಡೆ ಬರೋ ಹಾಗೆ ನಾವು ದಾರನ ಸುತ್ತಬೇಕು. ಅದಕ್ಕೆ ಬಾಬಿನಿಗೆ ಒಂದು 10-12 ಸರಿ ನಾವು ಈ ರೀತಿ ಸುತ್ತಿದಾಗ ಅದು ಕರೆಕ್ಟಾಗಿ ಕುತ್ಕೊಂಡಿರುತ್ತೆ. ಆಮೇಲೆ ಇದನ್ನು ನೋಡಿ, ಬಲಗಡೆ ಕೈಯಲ್ಲಿ ಅದನ್ನು ಹಿಡ್ಕೋಬೇಕು, ಎಡಗಡೆ ಕೈಯಲ್ಲಿ ಬಾಬಿನ ಹಿಡ್ಕೊಂಡು ಇದಕ್ಕೆ ಈ ರೀತಿ ಟೈಟಾಗಿ ನಾವು ಫಿಕ್ಸ್ ಮಾಡಬೇಕು. ಅದಕ್ಕೆ ಆನಂತರ ಮಷಿನಿಗೆ ನಾವು ಆ ಥರ ಸುತ್ಕೊಂಡ್ಮೇಲೆ ನಾವು ಇದನ್ನು ಈ ವೀಲಿಗೆ ಇಲ್ಲಿ ಏನಿದೆ ಇದನ್ನು ಹಿಡಿದಾಗ ಬಾಬಿನ ಸುತ್ಕೊಳ್ಳುತ್ತೆ ನೋಡಿ. ಈ ಎಡಗಡೆ ಕೈಯಲ್ಲಿ ನಾವೇನು ದಾರ ಹಿಡಿದಿರ್ತೀವಿ ಅದು ಟೈಟಾಗಿರಬೇಕು. ಈ ಬಲಗಡೆ ಕೈಯಲ್ಲಿ ಈ ಟೂಲ್ ಹಿಡ್ಕೊಂಡಿರಬೇಕು, ಅದು ಗ್ರಿಪ್ಪಾಗಿ ಹಿಡ್ಕೋಬೇಕು. ಆನಂತರ ಈ ಎಡಗಡೆ ಕೈಯಲ್ಲಿ ಏನು ದಾರ ಹಿಡ್ಕೊಂಡಿರ್ತೀವಿ ಅದನ್ನು ಆದಷ್ಟು ನಾವು ಒಂಚೂರು ಟೈಟ್ ಹಿಡ್ಕೋಬೇಕು. ನೀವು ಏನಾದರೂ ಫುಲ್ಲು ಟೈಟಾಗಿ ಹಿಡಿತೀನಿ ಅಂತಂದರೆ ಏನಾಗುತ್ತೆ, ಕೈ ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ತುಂಬಾ ಸ್ಪೀಡಾಗಿ ಹೋಗ್ತಾ ಇರುತ್ತಲ್ಲ ದಾರ, ಶಾರ್ಪಾಗಿ ಕೈ ನಮಗೆ ಗಾಯ ಆಗುತ್ತೆ. ಆದಷ್ಟು ನೋಡಿಕೊಂಡು ಒಂದು ಲಿಮಿಟಲ್ಲಿ ನೋಡಿಕೊಂಡು ನಾವು ಈ ರೀತಿ ಫಿಲ್ ಮಾಡಬೇಕು. ಒಂದೊಂದಕ್ಕೆಲ್ಲ ಮಷಿನ್ನಲ್ಲೇ ಬಂದುಬಿಡುತ್ತೆ. ಆ ರೀತಿ ಇಲ್ಲದೆ ಇರುವಂಥ ಮಷಿನ್ಗಾದರೆ ಈ ರೀತಿ ದಾರ ಸುತ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಇದು 3-in-1 ಮಷಿನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಸ್ಟಿಚಿಂಗು ಮಾಡ್ಬೋದು, ಫಿಕೋ ಫಾಲ್ ಮಾಡ್ಬೋದು. ಆನಂತರ ಎಂಬ್ರಾಯ್ಡ್ರಿ ವರ್ಕ್ ಕಲಿಬೇಕನ್ನೋರು ಇದರಲ್ಲೇ ನಾವು ಟ್ರೈನಿಂಗ್ ತೊಗೋಬೋದು. ಇದರಲ್ಲಿ ಎಲ್ಲ ಆಪ್ಷನ್ ಇರುತ್ತೆ. ಇದು ಏನಿದೆ, ಇದು ಮುಳ್ಳು ಇಲ್ಲಿದೆಯಲ್ಲ ನೋಡಿ, ಇದನ್ನು ಈ ರೀತಿ ನಂಬರ್ಸ್ ಇರುತ್ತೆ ಇದರಲ್ಲಿ. ಇದೇನಾದರೂ ಫುಲ್ಲು ಏನಿದೆ ಇದು ನಂಬರು ನಾನು ಫಿಕೋ ಹಾಕೋದಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫಿಕೋ ಹಾಕೋದಕ್ಕೆ ನಾನು ಪ್ರೆಷರ್ ಫುಟ್ ಕೂಡ ಅದನ್ನೇ ಸೆಟ್ ಮಾಡಿದ್ದೀನಿ. ಇದು ಏನಿದೆ ಇದು 3 ನಂಬರ್. ಈ ನಂಬರ್ 0ಗೆ ಬಂದರೆ ನಮಗೆ ಸ್ಟಿಚಿಂಗ್ ಬರುತ್ತೆ. ಇದು 2.5ಇಂದ 3 2.5ಇಂದ 3 ಆ ನಂಬರಲ್ಲಿದ್ದರೆ ನಮಗೆ ಫಿಕೋ ಫಾಲ್ಸ್ ಹಾಕೋದಕ್ಕೆ ಬರುತ್ತೆ. ಫಿಕೋ ಹಾಕೋದಕ್ಕೆ ನಮಗೆ ಈ ಥರ ಪ್ರೆಷರ್ ಫುಟ್ ಬೇಕಾಗುತ್ತೆ. ಆನಂತರ ನಾವು ಸ್ಟಿಚಿಂಗ್ ಮಾಡ್ತೀವಿ ಅನ್ನೋ ಹಾಗಿದ್ದರೆ ನಮಗೆ ಈ ಥರ ಪ್ರೆಷರ್ ಫುಟ್ ಬೇಕಾಗುತ್ತೆ. ಇದರಿಂದ ನಾವು ಫಾಲ್ ಹಾಕ್ಬೋದು, ಸ್ಟಿಚಿಂಗ್ ಕೂಡ ಮಾಡ್ಬೋದು. ಇದು ಈ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಇದೆಲ್ಲ ಫಿಕೋದೀಗ ಈ ಥರ ಬರುತ್ತೆ. ಸ್ಟಿಚಿಂಗು ಬರುತ್ತೆ, ಫಾಲನ್ನು ಹಾಕ್ಬೋದು. ಈ ಪ್ರೆಷರ್ ಫುಟ್ಟಲ್ಲಿ ಫಾಲ್ಸು ಫಿಕೋ ಎರಡೂ ಕೂಡ ನಾವು ಇದರಲ್ಲಿ ಹಾಕ್ಬೋದು. ಇಲ್ಲಿ ನಂಬರ್ ಅಷ್ಟೇ ನಾವು ಚೇಂಜ್ ಮಾಡಬೇಕಾಗುತ್ತೆ. ಆನಂತರ ಈ ಫೂಟ್ ಚೇಂಜ್ ಮಾಡಿದ್ರೆ ನಾವು ಇದನ್ನು ಸ್ಟಿಚಿಂಗಿಗೆ ಮಾಡ್ಕೋಬೋದು. ಈ ಥರ ಮಷಿನ್ನು ತೊಗೊಂಡ್ರೆ ನೀವು ಇದರಲ್ಲೇ ಸ್ಟಿಚಿಂಗು ಮಾಡ್ಬೋದು, ಫಿಕೋ ಫಾಲ್ಸ್ ಎಲ್ಲನೂ ಒಂದೇ ಮಷಿನಲ್ಲೇ ಮಾಡ್ಬೋದು. ಇದಕ್ಕೆ ನೀವು ಬೇಕಿದ್ದರೆ ಮೋಟ್ರನ್ನು ಹಾಕ್ಸ್ಕೋಬೋದು. ಇದು ಸ್ಟಾರ್ಟಿಂಗು ಹೊಸ ಮಷಿನ್ ತೊಗೊಳ್ಳುವಾಗ ತುಂಬ ಟೈಟ್ ಇರುತ್ತೆ. ಹಾಗಾಗಿ ನಾನು ಇದಕ್ಕೆ ಮೋಟ್ರ್ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಾಂದರೆ ಹಾಗೆ ನಿಮಗೆ ಪೆಡಲಲ್ಲಿ ಹಾಗೆ ತುಳಿತೀವಿ ಕಾಲಲ್ಲಿ ಅಂತಂದರೂ ಕೂಡ ಇರುತ್ತೆ. ಇದಕ್ಕೆ ಎಲ್ಲ ಥರನೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಅಷ್ಟೇ, ದಾರ ಹಾಕೋದು ನೋಡಿ ಸೇಮ್ ಇಲ್ಲಿಂದ ಈ ಥರ ಏನಿದ್ದಾವೆ ಅಂದರೆ ಇದಕ್ಕೆ ಮುಂದುಗಡೆ ಇದ್ದಾವೆ ನೋಡಿ. ಇಲ್ಲಿ ಇದಕ್ಕೆ ಈ ರಿಂಗ್, ಆನಂತರ ಇದಕ್ಕೆ, ಆನಂತರ ಇದಕ್ಕೆ ಸೇಮ್ ನೀಡಲ್. ಇದಕ್ಕೆ ನೀಡಲ್ ಒಂದು ಚೇಂಜ್ ಇರುತ್ತೆ. ಇದಕ್ಕೂ ಅಷ್ಟೇ DB ಅನ್ನೋದೇ ನೀಡಲ್ ಬರುತ್ತೆ. ಇದಕ್ಕೆ ನೀಡಲ್ ನಾವು ದಾರ ಹಾಕಬೇಕಾದ್ರೆ ಸ್ಟ್ರೈಟಾಗಿ ಹಾಕಬೇಕಾಗುತ್ತೆ. ನಾವು ಬೇರೆ ಮಷಿನ್ಗಳಿಗಾದರೆ ಕ್ರಾಸಾಗಿ ಹಾಕ್ತೀವಿ. ಈ ಮಷಿನ್ಗಂದರೆ ಆ ಥರ ಇರಲ್ಲ, ಸೈಡ್ಗೆ ಇರಲ್ಲ. ಇದು ನಾವು ಸ್ಟ್ರೈಟಿಂದನೇ ಈ ಥರ ಹಾಕಬೇಕಾಗತ್ತೆ. ಇಲ್ಲಿ ಈ ಥರ ನಿಮ್ಗೊಂದಿನ 2 ದಿನ ಮಷಿನ್ ಕೈಯಲ್ಲಿತ್ತು ಅಂದರೆ ಖಂಡಿತ ಜಲ್ದಿ ಕಲಿತೀರ. ಯಾವುದು ಕಷ್ಟದ್ದಲ್ಲ. ಒಂದಿನ 2 ದಿನ ಸ್ವಲ್ಪ ನಿಮಗೆ ಕಸಿ ಬಿಸಿ ಅನಿಸ್ಬೋದು. ಸ್ಟಾರ್ಟಿಂಗ್ ತೊಗೊಳ್ಳೋರಿಗೆ ಹೇಳ್ತಾ ಇದ್ದೀನಿ, ನನಗೂ ಕೂಡ ಅದೇ ರೀತಿ ಆಗಿತ್ತು. ಎಲ್ಲರಿಗೂ ಕಾಮನ್ ಆಗಿ ಆಗುವಂಥದ್ದೇ. 1-2 ದಿನ ನಮ್ಮ ಕೈಯಲ್ಲಿ ಇತ್ತು ಅಂದರೆ, ನಮ್ಮ ಕೈ ಆಡಿದ್ರೆ ಅದು ಖಂಡಿತ ನಮಗೆ ಅಡ್ಜಸ್ಟ್ ಆಗುತ್ತೆ, ರೂಢಿನೂ ಆಗಿಬಿಡುತ್ತೆ. ಅಯ್ಯೋ ಇದು ನನಗೆ ಬರ್ತಾ ಇಲ್ಲ, ಇದು ನನಗೇನಾಗುತ್ತೋ ಏನೋ ಅನ್ನೋದೇನು ಇದಿರಲ್ಲ. 1-2 ದಿನ ಯಾವುದೇ ಆಯಿತು ನಮಗೆ ಅಡ್ಜಸ್ಟ್ ಆಗಬೇಕಾದ್ರೆ 1-2 ದಿನ ಬೇಕೇ ಬೇಕು ಟೈಮು. ಅದಕ್ಕೆ ನೀವೇ ಅಡ್ಜಸ್ಟ್ ಆಗಿಬಿಡ್ಬೇಕು. ಈ ಥರ ಇದೆ ಇದು ಮೆಷಿನ್ನು, ಇದಕ್ಕೆ ಈ ಥರ ಇರಬೇಕು ನಾನು ಅನ್ನೋದು ನೀವೇ ಅಡ್ಜಸ್ಟ್ ಆಗಿಬಿಡಿ, ಕಷ್ಟನೇ ಆಗಲ್ಲ. ಇನ್ನು ನೆಕ್ಸ್ಟ್ ಮಿಷನ್ನು, ಇದಕ್ಕೂ ಅಷ್ಟೇ ಬಾಬಿನ ಕೇಸ್ ಹಾಕೋದು ಕೂಡ ಸೀದಾನೇ ಹಾಕಬೇಕಾಗುತ್ತೆ.
ಇದಕ್ಕೆ ಈ ಕಡೆ ಮುಂದೆ ಇರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ತೆಗಿಬೇಕಾಗತ್ತೆ. ನೀವು ಈ ಮಿಷನ್ ತೊಗೊಂಡ್ರಿ ಅಂದರೆ ಮೆಕ್ಯಾನಿಕ್ಕೆ ನಿಮಗೆಲ್ಲ ಹೇಳ್ಕೊಡ್ತಾರೆ. ಆದರೂ ನಾನು ಒಂದು ಸಲ ಹೇಳ್ಕೊಡ್ತಾಯಿದ್ದೀನಿ. ಈ ವಿಡಿಯೋಗೆ ನಾನು ಇಷ್ಟು ಲಾಂಗ್ ಮಾಡಿಕೊಂಡು ಮಾಡೋ ಅಂಥ ಅವಶ್ಯಕತೆ ಏನು ಇದ್ದಿದ್ದಿಲ್ಲ. ಯಾಕೆಂದರೆ ಈಗ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಇನ್ನೊಬ್ಬರಿಗೆ ಮಷಿನ್ನು ಕೂಡ ಅವರಿಗೆ ಗೊತ್ತಿರಲ್ಲ, ಅಂಥವ್ರಿಗೂ ಯೂಸ್ ಆಗಬೇಕಲ್ಲ. ಈಗ ನಾವು ಒಂದೇ ಸಲ ಸುಮ್ಮನೆ ಟೈಲರಿಂಗ್ ಟ್ರೈನಿಂಗ್ ಕೊಡ್ತೀವಿ ಅಂದು ಬಿಡೋದು ಅಷ್ಟೇ ದೊಡ್ಡದಲ್ಲ. ಅದು ಪ್ರತಿಯೊಂದನ್ನು ಹೇಳ್ಕೊಟ್ಟಾಗ ಮಾತ್ರ ಅದು ಒಂದು ಕಲಿಯೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಸುಮ್ಮನೆ ಒಂದು ಬಿಟ್ಟು ಹಂಗೆ ಮುಂದಕ್ಕೆ ಹೋದರೆ ನೀವು ವಿಡಿಯೋ ನೋಡಿ ಬಿಡಿ ಏನೋ ಮಾಡಿರಿ. ಯಾಕೆಂದರೆ ನಾವು ಹೇಳ್ಕೊಡ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಕೆಲಸ ನಾವು ಕಂಪ್ಲೀಟ್ ಮಾಡಬೇಕನ್ನೋದು. ಅದ್ರಗೋಸ್ಕರ ನಾನು ಮಷಿನ್ ಬಗ್ಗೆ ಕೂಡ ಹೇಳ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಮಷಿನ್ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈಗ ಇನ್ನೊಂದು ಮಷಿನ್ ಇದೆ ಫೈನಲಾಗಿ, ಅದನ್ನು ಒಂದು ತೋರಿಸ್ಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಾನು ನಾಳೆಯಿಂದ ನಿಮಗೆ ಏನೇ ಹೇಳ್ಕೊಟ್ರು ನಾನು ಇದೇ ಮಷಿನಲ್ಲೇ ಹೇಳ್ಕೊಡೋದು. ಒಬ್ಬೊಬ್ಬರ ಮನೆಯಲ್ಲಿ ಈ ಥರ ಮಷಿನ್ ಕೂಡ ಇರುತ್ತೆ, ಸ್ಪೀಡ್ ಮಷಿನ್ ಇರುತ್ತೆ, ಜಾಕ್ ಎಲ್ಲ ಮಿಷಿನ್ನು ಒಬ್ಬೊಬ್ಬರ ಮನೇಲಿ ಇರುತ್ತೆ. ಇಲ್ಲದೆ ಇರೋರು ಅದರಲ್ಲಿ ಯಾವುದಾದ್ರೂ ಒಂದಾದರೂ ಸರಿ ನಿಮ್ಮ ಹತ್ರ ಮಷಿನ್ ಇದ್ದರೆ ನೀವು ಸ್ಟಿಚಿಂಗನ್ನು ಖಂಡಿತ ಈಸಿಯಾಗಿ ಕಲಿಬೋದು. ನಾನು ಇನ್ಮೇಲೆ ನಿಮಗೆ ಏನೇ ಹೇಳ್ಕೊಟ್ರು ಇದೇ ಮಷಿನಿಂದನೇ ನಾನು ಹೇಳ್ಕೊಡೋದು. ಇದು ಏನು ತುಂಬ ರೇಟನ್ನು ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್. ನಾನು ತೊಗೊಂಡಿದ್ದು 23,000ಕ್ಕೆ ನಾನು ಇದನ್ನು ತೊಗೊಂಡಿರೋದು. ಹೌದು, ನಾನು ನಿಮಗೆ ಫಿಕೋ ಮಷಿನ್ದೊಂದು ರೇಟ್ ಹೇಳಲಿಲ್ಲ. ಫಿಕೋ ಮಷಿನ್ ರೇಟು ಕೂಡ ಅಷ್ಟೇ, ಒಂದು 10,000 ಇರ್ಬೋದು ಅಂದ್ಕೊತೀನಿ. ನಾನು ಮೋಟ್ರ್ ಕೂಡ ಹಾಕ್ಸಿರೋದ್ರಿಂದ 10,000 ಇತ್ತು. 1-2 ವರ್ಷ ಆಯಿತು ನಾನು ಅದನ್ನ ತೊಗೊಂಡು. ಫಸ್ಟೇ ಒಂದು ಮಷಿನ್ ಇತ್ತು ನನ್ನ ಹತ್ರ, ಅದನ್ನು ನಾನು ಈಗ ಯೂಸ್ ಮಾಡ್ತಾ ಇಲ್ಲ. ಈ ಮಷಿನ್ ತೊಗೊಂಡ್ಮೇಲೆ ಅದು ತುಂಬ ದಿನದ್ದು ಸಿಂಗಾರ್ ಕಂಪ್ನಿ ಮಷಿನ್ ಇತ್ತು. ನಾನು ಕಲಿಬೇಕಾದ್ರೆ ತೊಗೊಂಡಿದ್ದಿದ್ದು ಮಷಿನ್ ಇತ್ತು. ಅದು ತುಂಬಾ ಹಾಳಾಗೋಯ್ತು ಅದು ಮಷಿನ್ನು. ಅದನ್ನು ರಿಪೇರಿ ಕೂಡ ಮಾಡೋಕ್ಕೆ ಬರಲ್ಲ ಅಂತ ಅಂದ್ರವರು. ಹಾಗಾಗಿ ಅದನ್ನ ಬಿಟ್ಟು ನಾನು ಈಗ 2 ವರ್ಷ ಆಯಿತು ಇದನ್ನು ತೊಗೊಂಡಿದ್ದೀನಿ. ಇನ್ಮೇಲೆ ನಾನು ಡೈಲಿ ನಾಳೆಯಿಂದ ನಿಮಗೆ ಏನೇ ಸ್ಟಿಚಿಂಗ್ದು ಯಾವ ರೀತಿ ಟ್ರೈನಿಂಗ್ ತೊಗೊಳ್ಳೋದು ಅನ್ನೋದ್ರದ್ದು ವಿಡಿಯೋ ಏನೇ ಹಾಕಿದ್ರೂ ನಾನು ಈ ಮಷಿನ್ನಿಂದನೇ ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಯಾವ ಮಷಿನ್ ಇದೆ ನೀವು ಅದೇ ಮಷಿನಲ್ಲೇ ನೀವು ಆದಷ್ಟು ಸುಮ್ಮನೆ ವಿಡಿಯೋ ನೋಡೋದು ಬಿಟ್ಬಿಡೋದು ಅಲ್ಲ ಫ್ರೆಂಡ್ಸ್. ಖಂಡಿತ ನೀವು ಮನೆಯಲ್ಲಿ ಅದರದ್ದು ಟ್ರೈನಿಂಗ್ ತೊಗೊಳ್ಳೇಬೇಕು. ನಾನು ಎಂಬ್ರಾಯ್ಡ್ರಿ ವಿಡಿಯೋ ಮಾಡುವಾಗಲೂ ಕೂಡ ನಾನು ನಿಮಗೆ ಹೇಳಿದ್ದೆ, ನೀವು ಸುಮ್ಮನೆ ವಿಡಿಯೋ ನೋಡಿ ಇಟ್ಬಿಟ್ರೆ ಏನೂ ಬರಲ್ಲ. ಖಂಡಿತ ನಾನು ಒಂದು ಸಲ ಹೇಳಿದ್ರೆ ನೀವು ಅದನ್ನು 10 ಸಲ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಅದು ಜಲ್ದಿ ಬರುತ್ತೆ. ಈಗ ಇವತ್ತು ನಾನು ಹೇಳ್ಕೊಟ್ಟಿರ್ತೀನಿ ಅಲ್ಲ, ನಾನು ಇವತ್ತು ಏನು ಹೇಳ್ಕೊಟ್ಟಿರ್ತೀನಿ ಅದನ್ನು ನೀವು ಫುಲ್ ಡೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 1 ಅವರ್ ಕುತ್ಕೊಂಡು ಖಂಡಿತ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಪ್ರಾಕ್ಟೀಸ್ ಇರಬೇಕು ಅಂದರೆ ಅದು ಕರೆಕ್ಟಾಗಿ ಅದು ವಾಪಸ್ ನಮಗಿದು ಬರಲ್ಲ ಆ ಥರ ಆಗಬಾರ್ದು. ಈಗ ನೀವು ಒಂದು ಹೆಮ್ಮಿಂಗ್ ಕಲಿತಾ ಇದ್ದೀರಿ ಅಂತ ಅಂದ್ಕೊಂಡ್ರೆ ಅದು ಹೆಮ್ಮಿಂಗು ಫುಲ್ ಬರಬೇಕದು. ಮತ್ತು ಇನ್ನೊಂದು ಸಲ ನನಗೆ ಹೆಮ್ಮಿಂಗ್ ನೀಟಾಗಿ ಬರ್ತಾ ಇಲ್ಲ ವಾಪಸ್ ಹಿಂದಕ್ಕೆ ಯಾವ ಕಾರಣಕ್ಕೂ ಹೋಗಬಾರ್ದು. ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನೀವು ಜಲ್ದಿ ಟೈಲರಿಂಗ್ ಕೆಲಸನ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ವಿಡಿಯೋ ಏನು ಲಾಂಗ್ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನೀವು ಲೈಕ್ ಮಾಡಿದ್ರೆ ಮಾತ್ರ ನಾಳೆಯಿಂದ ನಾನು ಜಲ್ದಿ ವಿಡಿಯೋ ಹಾಕ್ತೀನಿ. ಇಲ್ಲಾಂದರೆ 2 ದಿನಕ್ಕೊಂದು ಸಲ ವಿಡಿಯೋ ಹಾಕ್ತೀನಿ. ಆದಷ್ಟು ಲೈಕ್ ಮಾಡೋದೇ ಮರಿಬೇಡಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.